TV20 ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದ ರಾಜಕೀಯ ಪರಿಸ್ಥಿತಿ ಮತ್ತು ಸದನದ ಕಾರ್ಯವೈಖರಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸದನ ಒಂದು ದೊಡ್ಡ ದೇವಸ್ಥಾನದಂತೆ, ಆದರೆ ಹನಿ ಟ್ರ್ಯಾಪ್ನಂತಹ ಘಟನೆಗಳು ತಲೆ ತಗ್ಗಿಸುವಂತಹ ವಿಷಯ. ಇದರಿಂದ ಯಾರಿಗೆ ಒಳ್ಳೆಯದಾಗುತ್ತೆ? ಹನಿ ಟ್ರ್ಯಾಪ್ ಮಾಡಿದವನು ಒಳ್ಳೆಯವನಲ್ಲ, ಮಾಡಿಸಿಕೊಂಡವನು ಕೂಡ ಒಳ್ಳೆಯವನಲ್ಲ ಎಂದಿದ್ದಾರೆ. ಸಕಲೇಶಪುರಕ್ಕೆ ಭಾನುವಾರ ಭೇಟಿ ಕೊಟ್ಟ ವೇಳೆ ಈಚೆಗೆ ಅನಾವರಣಗೊಂಡ ಕೆಂಪೇಗೌಡ ಪ್ರತಿಮೆ ಸ್ಥಳದಲ್ಲಿ ಕೆಲ ಸಮಯ ಕಳೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಪ್ರಜಾಪ್ರಭುತ್ವದ ಮೌಲ್ಯವನ್ನ ಎಲ್ಲರೂ ಕೂಡ ಅರಿತುಕೊಳ್ಳಬೇಕು ಎಂದಿದ್ದಾರೆ. ಹಿಂದಿನ ರಾಜಕಾರಣ ಮತ್ತು ಈಗಿನ ರಾಜಕಾರಣದಲ್ಲಿ ಬಹಳ ಅಂತರವಿದೆ. ಜನ ಸುಧಾರಣೆ ಆಗಿದ್ದಾರೆ, ಅತಿ ಸುಧಾರಣೆ ಆಗಿದ್ದಾರೆ, ಆದ್ರೆ ಅದು ಒಳ್ಳೆಯದಲ್ಲ. ದುಡ್ಡು ಕೊಟ್ಟು ಗೆದ್ದು ಬಂದು ಬೆಂಗಳೂರಲ್ಲಿ ಕುಳಿತು ದುಡ್ಡು ಮಾಡಿ ಮತ್ತೆ ದುಡ್ಡು ಖರ್ಚು ಮಾಡಿ ಆರಿಸಿಕೊಳ್ಳುವ ಪರಿಪಾಠ ಇದೆ. ಎಲ್ಲಿವರೆಗೆ ದುಡ್ಡು ಕೊಟ್ಟು ಮತ ಹಾಕಿಸಿಕೊಳ್ಳುತ್ತಾರೆಯೋ ಅಲ್ಲಿಯವರೆಗೆ ಪ್ರಜಾಪ್ರಭುತ್ವ ಕೇಳುವವರು ಇರುವುದಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಆ ಸದನದಲ್ಲಿ ಕಾಲಿಟ್ಟರೆ ಅವರೆಲ್ಲರೂ ಶಾಸಕರು, ವಯಸ್ಸಿಗೆ ಸಂಬಂಧ ಇಲ್ಲ. ವಯಸ್ಸಿದ್ದವರು, ಅನುಭವ ಇದ್ದವರು ಹೇಳುವಾಗ ಇವ್ರು ಕೇಳಂಗಿಲ್ಲ. ಈಗ ನೋಡಿ, ನಾವೆಲ್ಲ ಬಂದಾಗ ಬಸವರಾಜ ಕೈ ಮಾಡಿದ್ರಷ್ಟೇ ಕೊಡೋರು. ಕೈ ಮಾಡಿದ್ರಿ, ನಾನು ಈಗ ಕೈ ಮಾಡಿ ಎಲ್ಲ ಹೆಸರು ಬರ್ಕೊತಿರ್ತೀನಿ, ಬರ್ಕೊಂಡು ನಾವು ಪಾಳೆ ಪ್ರಕಾರ ಕೇಳ್ತೀನಿ. ಬಟ್ ಅದಕ್ಕೆ ಏನಾಗೈತೆ ಅಂದ್ರೆ, ಒಂದು ಯಾವ ಹೋಟ್ರದ್ದು ಹೆದರಿಕೆ ಇಲ್ಲ ಯಾರಿಗೂ. ಮೆಜಾರಿಟಿ ಜನ, ಒಂದು 70% ಜನ ಯಾವುದೇ ನಮಗೇನೋ ದುಡ್ಡು ಕೊಡ್ತೀವಿ ಆರಿಸ್ಕೊಡ್ತೀವಿ ಅನ್ನೋಂಥ ಭಾವನೆ ಇದೆ. ಮತ್ತು ಜಾತಿ, ಇವತ್ತಿನ ದಿನಮಾನಗಳಲ್ಲಿ ಜಾತಿ ಇವೆಲ್ಲ ಏನಂದರೆ ಯಾವ ರೀತಿಯಿಂದ ನಾವು ಮಾಡಿದರೂ ಇದಕ್ಕೇನು ಕಷ್ಟ ಆಗ್ತದೆ. ಸುಧಾರಣೆ ಮಾಡಬೇಕಾದ್ರೆ ನಮ್ಮೆಲ್ಲ ಏನು ನಮ್ಮ ಆಡಳಿತ ವ್ಯವಸ್ಥೆ ಐತಿ, ಎಲ್ಲರಿಗೂ ಶಾಸಕರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟ ನಾಡಿನ ಬಗ್ಗೆ, ರಾಜ್ಯದ ಬಗ್ಗೆ ಒಂದಿಷ್ಟು ಉತ್ತಮವಾದಂಥ ವಾಹಿನಿ ಮಾತಾಡಿ ಹೇಳಿ ಮಾಡ್ತಾ ಸುಧಾರಣೆ ಕೊಡ್ತೀವಿ. ಮತ್ತು ವಿರೋಧ ಪಕ್ಷ ನಾಯಕರು, ಸಭಾನಾಯಕರು, ಚೀಫ್ ವಿಪ್ಗಳು, ಸಭಾಪತಿಗೆ, ಸಭಾಧ್ಯಕ್ಷರಿಗೆ ಗೌರವವನ್ನು ಕೊಡುವಂಥದ್ದು ಕಲಿಬೇಕಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಮತ್ತು ವಾಟ್ ಎವರ್ ದಿ ಡಿಸಿಷನ್ ಟೇಕನ್ ಬೈ ದಿ ಚೇರ್ ದಟ್ ಇಸ್ ದ ಫೈನಲ್. ಅದನ್ನು ಕೇಳೋದಿಲ್ಲ, ಅದ್ರ ಮೇಲೆ ಮತ್ತು ಇದು ಮಾಡ್ತಿರ್ತಾರೆ. ವ್ಯವಸ್ಥೆ ಸರಿ ಆಗಬೇಕಿತ್ತು. ವ್ಯವಸ್ಥೆ ಸರಿ ಆಗ್ಬೇಕಾದ್ರೆ ಇನ್ನು ನಮಗೆ ಸ್ವಲ್ಪ ತಿಳ್ಕೋಬೇಕು. ಇದಕ್ಕೆ ಏನಂದ್ರೆ, ಒಂದು ಭಾಳ ನನಗೆ ಅನಿಸಿ ಮಟ್ಟಿಗೆ ಈ ಮಕ್ಕಳಿಗೆ ಏನು ಟ್ರೈನಿಂಗ್ ಅವಶ್ಯಕತೆ ಐತಿ. ಹೊಸ್ತಾ ಬಂದ ಹಂಗೆ ಬಿಟ್ಬಿಟ್ಟಿರ್ತೀವಿ. ಯಾರು ಇವ್ರನ್ನ ಮಾಡ್ತಾರೆ ಅವ್ರು ನೋಡಿ ಅವ್ರು ಕಲಿತಾರೆ. ಯಾವ ಥರ ನಾನು ಈಗ ಮಾಡ್ತೀನಿ, ಈಗ ನೆಕ್ಸ್ಟ್ ಮಂತ್ ಒಂದು 3 ದಿವಸ ಟ್ರೈನಿಂಗ್ ಮಾಡ್ಬೇಕಂತ ಮಾಡಿ ನಾವು ಕಲಿತೀವಿ. ನಾವೊಂದು ನಿಮ್ಮ ಮುಂದೆ ಹೇಳ್ತೀನಿ, ಖಂಡಿತವಾಗಿ ಸಕಲೇಶಪುರದಾಗ ಬರುವಂಥ ನಮ್ಮ ಸೆಷನ್ ನೀವು ನೋಡಿರಿ, ನಾ ಏನು ಮಾತಾಡಿದ ನಡೆಯುವಂಥ ಕೆಲಸ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.